ನಟ ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆಸಿಡಿಟಿಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ನಟ ಉಪೇಂದ್ರ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು. ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಿಂದೆಯೂ ಕೂಡ ಯುಐ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲೂ ಕೂಡ ಇದೇ ರೀತಿಯಾಗಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಸದ್ಯಕ್ಕೆ ನಟ ಉಪೇಂದ್ರ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿದೆ. ಚಿಕಿತ್ಸೆಯನ್ನ ಪಡೆದು ಮನೆಗೆ ವಾಪಸ್ ಆಗಿದ್ದಾರೆ ನಟ ಉಪೇಂದ್ರ. ಹಾಗಾಗಿ ಅಭಿಮಾನಿಗಳು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗ್ಯಾರಂಟಿ ನ್ಯೂಸ್ಗೆ ಉಪೇಂದ್ರ ಅವರ ಆಪ್ತರಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ಏನೋ ಉಪೇಂದ್ರ ಅವರ ನಟನೆಯ 45 ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಜೊತೆಯಲ್ಲಿ ರಜನಿಕಾಂತ್ ಅವರ ಜೊತೆಗೆ ಕೂಲಿ ಸಿನಿಮಾದ ಶೂಟಿಂಗ್ ಕೂಡ ಮುಗಿಸಿದ್ದಾರೆ. ಆಸಿಡಿಟಿಯ ಸಮಸ್ಯೆಯಿಂದಾಗಿ ಎದೆನೋವು ಕಾಣಿಸಿಕೊಂಡಿತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ. ಆ ನಿಟ್ಟಿನಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸದ್ಯ ಅವರ ಆರೋಗ್ಯ ಚೇತರಿಕೆಯನ್ನ ಕಂಡಿದೆ. ಯಾರು ಕೂಡ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಅನ್ನೋದಾಗಿ ಉಪೇಂದ್ರ ಅವರ ಆಪ್ತವರು ಗ್ಯಾರಂಟಿ ನ್ಯೂಸ್ಗೆ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎದೆನೋವು ಕಾಣಿಸ್ಕೊಳ್ತಿದ್ದಂತೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸದ್ಯ ಚೇತರಿಕೆಯನ್ನ ಕಂಡಿದ್ದಾರೆ. ಹಾಗಾಗಿ ಡಿಸ್ಚಾರ್ಜ್ ಮಾಡಿ ಅವರನ್ನ ಮನೆಗೆ ಕಳಿಸುವಂತಹ ಕೆಲಸ ಆಗಿದೆ. ಈಗ ಮನೆಗೆ ವಾಪಸ್ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಯಾರು ಕೂಡ ಗಾಬರಿ ಪಡೋದು ಬೇಡ. ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಯುಐ ಸಿನಿಮಾದ ಶೂಟಿಂಗ್ ಆಗುವಂತ ಹೊತ್ತಿನಲ್ಲೂ ಕೂಡ ಉಸಿರಾಟದ ಸಮಸ್ಯೆ, ಆರೋಗ್ಯದಲ್ಲಿ ಏರುಪೇರುಗಳೆಲ್ಲ ಆಗಿತ್ತು ಉಪೇಂದ್ರ ಅವರಿಗೆ. ಆಗ್ಲೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ಈಗ ಮತ್ತೆ ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಏರುಪೇರಾಗಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಆಸ್ಪತ್ರೆ ಕೂಡ ದಾಖಲಾಗಿದ್ರು. ಚಿಕಿತ್ಸೆಯನ್ನ ಪಡೆದು ಮನೆಗೆ ವಾಪಸ್ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ್ ಅವರು. ಸದ್ಯ ಉಪೇಂದ್ರ ಅವರ ಪರಿಸ್ಥಿತಿ ಹೇಗಿದೆ? ಆರೋಗ್ಯ ಚೇತರಿಸಿಕೊಂಡಿದ್ಯಾ? ಇನ್ನು ಎಕ್ಸಾಕ್ಟ್ಲಿ ಅವರಿಗೆ ಏನ್ ಸಮಸ್ಯೆ ಉಂಟಾಗಿತ್ತು ಲಕ್ಷ್ಮೀ ನಾರಾಯಣ್? ಅಖಿಲೇಶ್, ನಿಜಕ್ಕೂ ಇದೊಂದು ಆತಂಕದ ವಿಷಯನೇ. ಆದ್ರೆ ಆತಂಕ ಪಡುವಂತ ವಿಚಾರ ಏನು ಇಲ್ಲ ಅಂತಕ್ಕಂಥದ್ದು ಉಪೇಂದ್ರ ಅವರ ಆಪ್ತ ಮೂಲಗಳಿಂದ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟ ಆಗಿರ್ತಕ್ಕಂಥದ್ದು. ಏನಂತಂದ್ರೆ ಅವರಿಗೆ ಅಸಿಡಿಟಿ ಇರುವಂತದ್ದು ಅವರ ಆಪ್ತ ಬಳಗಕ್ಕೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ಜೊತೆಗೆ ಅವರ ಕುಟುಂಬಸ್ಥರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಉಪೇಂದ್ರ ಅವರು ಈ ಹಿಂದೆ ಕೂಡ ಯುಐ ಸಿನಿಮಾದ ಶೂಟಿಂಗ್ ವೇಳೆ ಅವರಿಗೆ ಅಸಿಡಿಟಿ ಜಾಸ್ತಿ ಆಗಿ ಕೂಡಲೇ ನಿಯರ್ ಇದ್ದಂತ ಆಸ್ಪತ್ರೆಗೂ ದಾಖಲಾಗಿ ಚಿಕಿತ್ಸೆ ಪಡೆದಿದ್ರು. ಇವಾಗ್ಲೂ ಕೂಡ ಅದೇ ರೀತಿ ಮನೆಯಲ್ಲಿರ್ಬೇಕಾದ್ರೆ ಸಡನ್ ಆಗಿ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಕೂಡಲೇ ಪ್ರಿಯಾಂಕಾ ಉಪೇಂದ್ರ ಅವರು ಮತ್ತೆ ಮನೆಯಲ್ಲಿದ್ದಂತ ಒಂದಷ್ಟು ಅವರ ಸಹಪಾಠಿಗಳು ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ಯುವಂತ ಒಂದು ಕೆಲಸ ಮಾಡಿದ್ದಾರೆ. ಆಸ್ಪತ್ರೆಗೆ ಹೋದ ನಂತರದಲ್ಲಿ ಅವ್ರಿಗೆ ಜನರಲ್ ಚೆಕಪ್ ಗಳನ್ನ ಮಾಡಿದ ನಂತರ ಇದು ಅಸಿಡಿಟಿಯಿಂದ ಆಗಿರ್ತಕ್ಕಂಥದ್ದು ಅಂತ ಗೊತ್ತಾಗಿ, ಸೊ ನೀವು ಜಾಸ್ತಿ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವ್ರನ್ನ ಕೂಡಲೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಕೂಡ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಉಪೇಂದ್ರ ಅವರು ವಾಪಸ್ ಏನು ಸದಾಶಿವನಗರದಲ್ಲಿರ್ತಕ್ಕಂಥ ಮನೆಗೆ ವಾಪಸ್ ಆಗಿದ್ದಾರೆ. ಸೊ ಅಭಿಮಾನಿಗಳು ಯಾರು ಆತಂಕ ಪಡುವಂತ ವಿಚಾರ ಏನಲ್ಲ ಅಂತಕ್ಕಂಥ ಮಾಹಿತಿಯನ್ನ ಅವರ ಆಪ್ತ ಮೂಲಗಳು ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟಪಡಿಸಿದವೆ. ಅಖಿಲೇಶ್, ಎಸ್, ಧನ್ಯವಾದಗಳು ಲಕ್ಷ್ಮೀ ನಾರಾಯಣ್ ತಮ್ಮೆಲ್ಲ ಡೀಟೇಲ್ಸ್ಗೆ.